ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ ವ್ಯವಹಾರದ ಆರ್ಥಿಕ ಚಟುವಟಿಕೆಗಳಲ್ಲಿ ಪ್ರಮುಖ ವಿಧಗಳಾದಂತಹ ವ್ಯವಹಾರ, ವೃತ್ತಿ, ಉದ್ಯೋಗಗಳು ಅಂದ್ರೇನು ಅನ್ನೋದನ್ನು ಅರ್ಥವನ್ನು ಹೇಳ್ತೀನಿ. ಮೊದಲನೇದು ವ್ಯವಹಾರ ಅಂತಂದ್ರೇನು? ಲಾಭ ಗಳಿಸುವಂಥ ಉದ್ದೇಶದಿಂದ ಜನರು ಏನು ಮಾಡಬೇಕು, ಅವರು ಜನರ ಬಯಕೆಗಳನ್ನು ತೃಪ್ತಿಪಡಿಸುವ ಸಲುವಾಗಿ ಸರಕು ಸೇವೆಗಳ ಖರೀದಿ, ಮಾರಾಟ, ಉತ್ಪಾದನೆ ಇಂತಹ ಪ್ರಕ್ರಿಯೆಗಳಲ್ಲಿ ನಿರಂತರವಾಗಿ ತೊಡಗಿಕೊಂಡಿರುವಂತಹ ಕಾರ್ಯವನ್ನು ನಾವೇನಂತ ಕರಿತೇವೆ? ವ್ಯವಹಾರ ಅಂತ ಕರಿತೇವೆ. ಅಂದರೆ ಇಲ್ಲಿ ಪ್ರತಿದಿನ ನಡೀತಾ ಇರಬೇಕು ಯಾವುದು? ಖರೀದಿ ಮತ್ತು ಮಾರಾಟ. ಯಾವುದರ ಅನುಗುಣವಾಗಿ? ಜನರ ಬಯಕೆಗಳಿಗೆ ಅನುಗುಣವಾಗಿ ಯಾವ ಉದ್ದೇಶದಿಂದ? ಲಾಭ ಗಳಿಸುವಂಥ ಉದ್ದೇಶದಿಂದ ಈ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇದ್ದರೆ, ಕಾರ್ಯಗಳು ನಡೀತಾ ಇದ್ದರೆ ಅಂಥದ್ದನ್ನು ನಾವು ಏನಂತ ಕರಿತೇವೆ? ವ್ಯವಹಾರ ಅಂತ ಹೇಳಿ ಕರಿಬಹುದು. ಇನ್ನು ಎರಡನೇದು ಯಾವುದಿದೆ? ವೃತ್ತಿ ಅಂತ ಇದೆ. ಸೊ ವೃತ್ತಿ ಅಂತಂದರೆ ಇಲ್ಲಿ ವೃತ್ತಿಯ ಅರ್ಥ ಇಷ್ಟೇ. ಕೆಲವೊಂದಷ್ಟು ವ್ಯಕ್ತಿಗಳು ಏನು ಮಾಡ್ತಾರೆ, ತಮ್ಮ ಕಸುಬುಗಳಲ್ಲಿ ಅಂದರೆ ತಮ್ಮ ಕೆಲಸಗಳಲ್ಲಿ ವಿಶೇಷವಾದಂತಹ ಜ್ಞಾನವನ್ನು ಹೊಂದಿರ್ತಾರೆ. ಅದಕ್ಕೆ ಬೇಕಾದಂತಹ ಪರ್ಟಿಕ್ಯುಲರ್ ಜ್ಞಾನವನ್ನು ಹೊಂದಿರ್ತಾರೆ ಮತ್ತು ಕೌಶಲ್ಯವನ್ನು ಬಳಸಿ ಸಲ್ಲಿಸುವ ಸೇವೆ ಅಥವಾ ಚಟುವಟಿಕೆಗಳನ್ನು ಒಳಗೊಂಡಿದೆ. ಇಲ್ಲಿ ನೋಡಿ, ಇಲ್ಲಿ ಬರೀ ಏನೋ ಆ ವ್ಯಕ್ತಿಗಳು ತಮ್ಮ ಕೆಲಸಗಳಲ್ಲಿ ವಿಶೇಷ ಜ್ಞಾನವನ್ನು ಹೊಂದೋದ್ರ ಜೊತೆಗೆ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಏನು ಮಾಡ್ತಾರೆ, ತಮ್ಮದೇ ಆದಂತಹ ಕೌಶಲ್ಯವನ್ನು ಬಳಸ್ಕೊತಾರೆ. ಅಂದರೆ ಸೃಜನಶೀಲತೆಯನ್ನು ಉಪಯೋಗಿಸ್ಕೊತಾರೆ. ತಮ್ಮದೇ ಆದಂತಹ ಸ್ಕಿಲ್ಸನ್ನು ಬಳಸ್ಕೊಂಡು ಏನು ಮಾಡಲಾಗ್ತದೆ, ಚಟುವಟಿಕೆಗಳನ್ನು ಅಥವಾ ತಮ್ಮ ಕೆಲಸವನ್ನು, ವೃತ್ತಿಯನ್ನು ಮಾಡ್ತಾರೆ. ಅದನ್ನೇ ನಾವು ವೃತ್ತಿ ಅಂತ ಹೇಳಿ ಕರಿತೇವೆ. ಇಲ್ಲಿ ಒಟ್ಟಾರೆ ಹೇಳೋದಾದರೆ ಒಂದಷ್ಟು ವ್ಯಕ್ತಿಗಳು ಅಥವಾ ಕೆಲವು ವ್ಯಕ್ತಿಗಳು ತಮ್ಮ ಕೆಲಸಗಳಲ್ಲಿ ವಿಶೇಷವಾದಂತಹ ಜ್ಞಾನ ಹಾಗೂ ಕೌಶಲ್ಯವನ್ನು ಬಳಸ್ಕೊಂಡು ಸಲ್ಲಿಸುವಂತಹ ಸೇವೆ ಅಥವಾ ಚಟುವಟಿಕೆಗಳನ್ನು ಏನಂತ ಕರಿತೇವೆ? ನಾವು ವೃತ್ತಿ ಅಂತ ಹೇಳಿ ಕರಿತೇವೆ. ಇಲ್ಲಿ ಏನು ಮಾಡಲಾಗ್ತದೆ, ವೃತ್ತಿ ಸೇವಾ ಶುಲ್ಕವನ್ನು ಏನು ಮಾಡ್ತಾರೆ, ಇವರು ಪಡೀತಾರೆ. ಅದೇ ವ್ಯವಹಾರದಲ್ಲಾಗಿದ್ದರೆ ಲಾಭ ಗಳಿಕೆಯನ್ನು ನೋಡ್ತೇವೆ, ಅಂದರೆ ಲಾಭವನ್ನು ಗಳಿಸ್ತಾರೆ. ಆದರೆ ವೃತ್ತಿಯಲ್ಲಿ ಮಾತ್ರ ವೃತ್ತಿ ಸೇವಾ ಶುಲ್ಕವನ್ನು ಪಡೀತಾರೆ. ಉತ್ತಮ ಉದಾಹರಣೆಯನ್ನು ವೃತ್ತಿಗೆ ಕೊಡೋದಾದರೆ ನಾವು ಅಧ್ಯಾಪಕರು ಶಾಲೆಯಲ್ಲಿ ಪಾಠವನ್ನು ಮಾಡ್ತಾರೆ. ಯಾಕಾಗಿ ಮಾಡ್ತಾರೆ? ವೃತ್ತಿ ಸೇವಾ ಶುಲ್ಕವನ್ನು ಪಡೀತಾರೆ. ಅವರು ಪಡ್ಕೊಂಡು ಆಮೇಲೆ ಏನು ಮಾಡುವಂಥದ್ದು, ಮಕ್ಕಳಿಗೆ ಪಾಠವನ್ನು ಮಾಡ್ತಾರೆ. ಇನ್ನು ಉದ್ಯೋಗ ಅಂತಂದರೆ ಇಲ್ಲಿ ಇದು ಒಂದು ಜೀವನ ನಿರ್ವಹಣೆ ಮಾಡೋಕ್ಕೆ ಒಂದು ಕೆಲಸ, ಅಂದರೆ ಜೀವನವನ್ನು ನಡೆಸುವ ಸಲುವಾಗಿಯೇ ಮಾಡುವಂತಹ ಏನು ಒಂದು ಕೆಲಸ ಆಗಿದೆ ಅಥವಾ ಕಸುಬಾಗಿದೆ. ಇಲ್ಲಿ ಕೆಲವು ವ್ಯಕ್ತಿಗಳು ಏನು ಮಾಡ್ತಾರೆ, ಒಂದಷ್ಟು ವ್ಯಕ್ತಿಗಳು ಬೇರೆಯವರ ಸೂಚನೆಗೆ ಅನುಗುಣವಾಗಿ ಕೆಲಸಗಳನ್ನು ನಿರ್ವಹಿಸ್ತಾರೆ. ಅಂದರೆ ಬೇರೆಯವರು ಯಾರೋ ಒಬ್ಬ ವ್ಯಕ್ತಿ ಕೆಲಸವನ್ನು ಹೇಳ್ತಾನೆ, ಅದಕ್ಕೆ ಅನುಗುಣವಾಗಿ ಏನು ಮಾಡಲಾಗ್ತದೆ, ಉಳಿದಂತಹ ವ್ಯಕ್ತಿಗಳು ಕೆಲಸವನ್ನು ಮಾಡಬೇಕಾಗ್ತದೆ. ಯಾವುದರ ಫಲವಾಗಿ? ಇದು ಪ್ರತಿಫಲವಾಗಿ ಸಂಭಾವನೆಯನ್ನು ಪಡೆಯುತ್ತಾರೆ. ಏನು ಮಾಡ್ತಾರೆ, ಇಲ್ಲಿ ಆ ವ್ಯಕ್ತಿಗಳು ಬೇರೆಯವರ ಸೂಚನೆಗೆ ಅನುಗುಣವಾಗಿ ಕೆಲಸಗಳನ್ನು ಮಾಡಬೇಕು. ಅದ್ರ ಜೊತೆಗೆ ಏನು ಮಾಡ್ತಾರೆ, ಪ್ರತಿಫಲವಾಗಿ ಏನು ಮಾಡ್ತಾರೆ, ಸಂಭಾವನೆಯನ್ನು ಪಡಿತಾರೆ. ಇಲ್ಲಿ ಸಂಭಾವನೆ ಅಂತ ಹೇಳ್ತಾರೆ. ಸಂಭಾವನೆ ಅಂತಂದರೆ ಕೂಲಿ. ಫಾರ್ ಎಕ್ಸಾಂಪಲ್, ದಿನಾಲು ಕೆಲಸಕ್ಕೆ ಹೋಗ್ತಾರೆ ಅಂತಂದರೆ ಆ ವ್ಯಕ್ತಿ ಏನು ಮಾಡ್ತಾನೆ, ಕೂಲಿಯನ್ನು ಪಡಿತಾನೆ ಅಂತ ಹೇಳಿ ಅದನ್ನೇ ಹೇಳುವಂಥದ್ದು ಇಲ್ಲಿ ಸಂಭಾವನೆ ಅಂತ ಹೇಳಿ ಹೇಳ್ತಾರೆ. ಅದೇ ಸಂಭಾವನೆಯನ್ನು ಪಡಿತಾನೆ. ಒಟ್ಟಾರೆ ಹೇಳೋದಾದರೆ ಉದ್ಯೋಗ ಅಂತಂದರೆ ಇಲ್ಲಿ ಜೀವನ ನಿರ್ವಹಣೆಯ ಕಸುಬು ಆಗಿದೆ ಅಂತ ಹೇಳ್ತಾರೆ ಉದ್ಯೋಗ. ಅದರ ಜೊತೆಗೆ ಒಟ್ಟಾರೆ ಹೇಳೋದಾದರೆ ಇಲ್ಲಿ ಕೆಲವು ವ್ಯಕ್ತಿಗಳು ಏನು ಮಾಡ್ತಾರೆ, ಇತರರ ಸೂಚನೆಗೆ ಅನುಗುಣವಾಗಿ ಕೆಲಸಗಳನ್ನು ನಿರ್ವಹಿಸಿ ಪ್ರತಿಫಲವಾಗಿ ಸಂಭಾವನೆಯನ್ನು ಪಡಿತಾರೆ. ಇದನ್ನೇ ಉದ್ಯೋಗ ಅಂತ ಹೇಳಿ ಕರೆಯಲಾಗ್ತದೆ. ಅಂದರೆ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿಗಳನ್ನು ನಾವು ಇದಕ್ಕೆ ಉದಾಹರಣೆಯನ್ನಾಗಿ ನೀಡಬಹುದು. ಥ್ಯಾಂಕ್ ಯು.